ಸರ್ಕಾರಕ್ಕೆ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಆಭಾರಿ. ಎಸ್ಐಟಿ ರಚಿಸಿದ ಕಾರಣ ಸತ್ಯ ಹೊರಬರ್ತಾ ಇದೆ. ನಮ್ಮ ಮೇಲೆ ನಿಷ್ಠೂರವಾಗಿ ದಬ್ಬಾಳಿಕೆ ನಡೆದಿದೆ. ಸರ್ಕಾರಕ್ಕೆ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಆಭಾರಿ ಅಂತೆ. ಎಸ್ಐಟಿ ರಚನೆ ಮಾಡಿ ಅದರ ಕಾರಣದಿಂದಲೇ ಈಗ ಸತ್ಯ ಹೊರಬರ್ತಾ ಇರೋದು. ನಮ್ಮ ಮೇಲೆ ನಿಷ್ಠೂರವಾಗಿ ದಬ್ಬಾಳಿಕೆ ನಡೆದಿದೆ. ಯಾಕೆ ಇಷ್ಟು ದ್ವೇಷ ನನ್ನ ಮೇಲೆ ಅಂತ ನನಗೆ ಗೊತ್ತಿಲ್ಲ. ನಾನು ಯಾರನ್ನೂ ಹೀಯಾಳಿಸಿಲ್ಲ, ದ್ವೇಷ ಮಾಡಿಲ್ಲ. ಬೆಂಗಳೂರಲ್ಲಿ ಕೂತು ಟೀಕೆ ಮಾಡೋರು ನಮಗೆ ಬೇಡ. ನಮಗೆ ನಮ್ಮವರು ಬೇಕು, ನಮ್ಮ ಜೊತೆ ನಿಲ್ಲೋರು ಬೇಕು. ಎಸ್ಐಟಿ ಕಾರಣ ನಾನು ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ದೇನೆ. ನಮ್ಮ ಹೊಳಪು ಹಾಗೆ ಉಳಿದಿದೆ. ಸರ್ಕಾರಕ್ಕೆ ಧನ್ಯವಾದ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನೋಡಿಕೊಳ್ಳುತ್ತಾರೆ. ಮುಂದಿನ ದಿನಗಳು ಉತ್ತಮವಾಗಿರಲಿ, ಹೆಗ್ಗಡೆಯ ಮಾತಿದು. ಧರ್ಮಾಧಿಕಾರಿಗಳ ಮಾತಿಗೆ ಸಿಎಂ ಸೈಲೆಂಟ್ ರಿಯಾಕ್ಷನ್. ನಾವು ಎಲ್ರಿಗೂ ಒಳ್ಳೆಯದೇ ಬಯಸೋದು ಎಂದ ಸಿಎಂ. ಸರ್ಕಾರಕ್ಕೆ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಆಭಾರಿ ಅಂತ ತಿಳಿಸಿದ್ದಾರೆ. ಧರ್ಮಾಧಿಕಾರಿಗಳ ವಿರುದ್ಧ ಕೇಳಿ ಬಂದಿದ್ದ ಅಷ್ಟು ಆರೋಪಗಳನ್ನು ಧರ್ಮಾಧಿಕಾರಿಗಳು ತಳ್ಳಿ ಹಾಕಿದ್ರು. ನಾವು ಯಾರನ್ನೂ ದ್ವೇಷಿಸಿಲ್ಲ, ಯಾರನ್ನೂ ಹೀಯಾಳಿಸಿಲ್ಲ. ನಮ್ಮ ಹಿಂದೆ ಯಾಕೆ ಬೇತಾಳದ ಥರ ಬೆನ್ನು ಬಿಡದೆ ಕಾಡ್ತಿದ್ದಾರೆ ಅಂತ. ನಮ್ಮ ಮೇಲೆ ಯಾಕಿಷ್ಟು ದ್ವೇಷ? ಆದರೆ ಜನರ ಪ್ರಶ್ನೆ ಬೇರೆ ಬೇರೆ ಪ್ರಶ್ನೆಗಳೆಲ್ಲ ಇದ್ದಾವೆ. ಸೌಜನ್ಯ ಪ್ರಕರಣ ಆಗುವವರೆಗೂ ನಡೆಯುತ್ತಿದ್ದ ಕೊಲೆಗಳು ಈಗ ಯಾಕೆ ನಡೆಯುತ್ತಿಲ್ಲ? ಸೌಜನ್ಯ ಪ್ರಕರಣ ಆಯ್ತಲ್ಲ, 13 ವರ್ಷ ಆಯ್ತು. 13 ವರ್ಷದ ಹಿಂದೆ ಸೌಜನ್ಯಾಳ ಕೊಲೆ ಆಗೋವರೆಗೂ ಅಲ್ಲಿ ದಿನಂಪ್ರತಿ ಸಾವು ನೋವುಗಳು ಸಂಭವಿಸ್ತಾ ಇತ್ತಲ್ಲ. ಈಗ ಯಾಕೆ ಅದು ಸಾವುಗಳಾಗ್ತಾ ಇಲ್ಲ, ಕೊಲೆಗಳಾಗ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಅದೇನೇ ಇರಲಿ, ಧರ್ಮಾಧಿಕಾರಿಗಳು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ಸೊ ಧರ್ಮಾಧಿಕಾರಿಗಳ ಆ ಒಂದು ಪ್ರತಿಕ್ರಿಯೆಗೆ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸರ್ ಇದಕ್ಕೆ ಹೊರತಾಗಿ ವೀರೇಂದ್ರ ಹೆಗ್ಗಡೆ ಅವರು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಥ್ಯಾಂಕ್ ಯು, ಸರ್ಕಾರ ಒಳ್ಳೇದು ಮಾಡಿದೆ ಅಂತ ಇವತ್ತು ಧರ್ಮಸ್ಥಳದಲ್ಲಿ. ನಾವು ಯಾವುದು ಒಳ್ಳೇದೇ ಮಾಡೋದು, ಕೆಟ್ಟದ್ದು ಯಾವುದು ಮಾಡೋದು. ಸರ್ ಇದಕ್ಕೆ ಹೊರತಾಗಿ ವೀರೇಂದ್ರ ಹೆಗ್ಗಡೆ ಅವರು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಥ್ಯಾಂಕ್ ಯು, ಸರ್ಕಾರ ಒಳ್ಳೇದು ಮಾಡಿದೆ ಅಂತ ಇವತ್ತು ಧರ್ಮಸ್ಥಳದಲ್ಲಿ. ನಾವು ಯಾವುದು ಒಳ್ಳೇದೇ ಮಾಡೋದು, ಕೆಟ್ಟದ್ದು ಯಾವುದು ಮಾಡೋದು. ಸರ್ ಇದಕ್ಕೆ ಹೊರತಾಗಿ ವೀರೇಂದ್ರ ಹೆಗ್ಗಡೆ ಅವರು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಥ್ಯಾಂಕ್ ಯು, ಸರ್ಕಾರ ಒಳ್ಳೇದು ಮಾಡಿದೆ ಅಂತ ಇವತ್ತು ಧರ್ಮಸ್ಥಳದಲ್ಲಿ. ನಾವು ಯಾವುದು ಒಳ್ಳೇದೇ ಮಾಡೋದು, ಕೆಟ್ಟದ್ದು ಯಾವುದು ಮಾಡೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.